ಇಂದಿನ ಅಧ್ಯಯನದಲ್ಲಿ ನಾವು ಕೇಶಿರಾಜನ ಪ್ರಕಾರ ಲಿಂಗಗಳು ಎಂದರೇನು, ಲಿಂಗಗಳ ವಿಧಗಳನ್ನು ನೋಡೋಣ. ಇದನ್ನ ಪರೀಕ್ಷೆಯ ದೃಷ್ಟಿಕೋನದಿಂದ 2 ರೀತಿಯಾಗಿ ಪ್ರಶ್ನೆಯನ್ನ ನಾವು ಕಾಣಬಹುದಾಗಿದೆ. ಲಿಂಗ ಎಂದರೇನು ಮತ್ತೆ ಕೇಶಿರಾಜನು ಹೇಳಿರುವ ಲಿಂಗ ಸಂಬಂಧಿ ವಿಚಾರಗಳನ್ನು ಸಂಗ್ರಹಿಸಿ ಅಥವಾ ಲಿಂಗಂ 9 ತೆರಂ ಈ ಹೇಳಿಕೆಯನ್ನು ಚರ್ಚಿಸಿ. ಇದಕ್ಕೆ ಉತ್ತರನ ನೋಡೋಣ. ಕೇಶಿರಾಜನ ಪ್ರಕಾರ ಕ್ರಿಯಾವಾಚಕವಲ್ಲದ ಸಪ್ತ ವಿಭಕ್ತಿಗಳನ್ನು ಹೊಂದದ ಮತ್ತು ಅರ್ಥವನ್ನು ಹೊಂದಿರುವ ಪದವು ಲಿಂಗ ಎನಿಸಿಕೊಳ್ಳುತ್ತದೆ. ಈ ಲಿಂಗವು ಮುಖ್ಯವಾಗಿ ನಾಮಲಿಂಗ, ಸಮಸಂಸ್ಕೃತ ಲಿಂಗ ಮತ್ತು ಸಹಜಲಿಂಗ ಎಂಬ 3 ತೆರನಾಗಿದೆ ಎನ್ನುತ್ತಾನೆ. ಹಾಗೆ ಕೇಶಿರಾಜನ ಕೃತಿಯಲ್ಲಿ ಬಳಕೆಯಾಗಿರುವ ಲಿಂಗ ಎಂಬ ಪದವು ವಿಸ್ತೃತ ಅರ್ಥದಲ್ಲಿ ಬಂದಿದೆ. ಆದರೆ ನಾವು ಸಾಮಾನ್ಯವಾಗಿ ಬಳಸುವ ಲಿಂಗ, ಇಂಗ್ಲಿಷ್ನಲ್ಲಿ ಜೆಂಡರ್ ಅಂತ ಕರಿಬೋದು, ಪದವು ಅಂದರೆ ಲಿಂಗಭೇದವನ್ನು ಹೇಳುವ ಸ್ತ್ರೀಲಿಂಗ, ಪುಲ್ಲಿಂಗ ಎಂಬ ಪರಿಕಲ್ಪನೆಯನ್ನು ಹೊಂದದೆ ವ್ಯಾಪಕ ಅರ್ಥದಲ್ಲಿ ಬಂದಿದೆ. ಇದು ಕೇಶಿರಾಜನ ನಾಮ ಪ್ರಕರಣದಲ್ಲಿ ಪ್ರತಿಪಾದಿತವಾಗಿದೆ. 3 ಲಿಂಗ ಪರಿಕಲ್ಪನೆಗಳಲ್ಲಿ ಒಂದಾಗಿದೆ. ಪ್ರತಿಯೊಂದು ಭಾಷೆಯಲ್ಲಿಯೂ ಲಿಂಗ ವಿವೇಕ್ಷಣೆ ವಿವಿಧ ತೆರನಾದದ್ದು. ಕನ್ನಡದ ಅಥವಾ ದ್ರಾವಿಡ ಭಾಷೆಗಳ ಲಿಂಗ ವಿವೇಕ್ಷಣೆ ಪ್ರಪಂಚದಲ್ಲೇ ಹೆಚ್ಚು ವೈಜ್ಞಾನಿಕ ಎಂದು ಹೆಸರುವಾಸಿಯಾಗಿದೆ. ಆದರೆ ಕೇಶಿರಾಜನಂತಹ ಪಂಡಿತರು ಕನ್ನಡದಲ್ಲಿ ಸಂಸ್ಕೃತದಿಂದ ಜನಿಸಿದೆ ಮತ್ತು ಬೆಳೆದಿದೆ ಎಂಬ ತಪ್ಪು ಪರಿಕಲ್ಪನೆಯನ್ನು ಹೊಂದಿದ್ದರು. ಹೀಗಾಗಿ ಶಬ್ದಮಣಿ ದರ್ಪಣದಲ್ಲಿ ಪ್ರತಿಪಾದಿತವಾಗಿರುವ ಕನ್ನಡ ಭಾಷೆಯ ಲಿಂಗ ವಿವೇಕ್ಷಣೆಯು ಸಂಸ್ಕೃತ ಅನುಸಾರಿಯಾಗಿದೆ. ಮೊದಲಿಗೆ ಕೇಶಿರಾಜನು ಲಿಂಗಂ 9 ತೆರಂ ಅಂದರೆ ಲಿಂಗವು 9 ರೀತಿಯಾಗಿದೆ ಎನ್ನುತ್ತಾನೆ. ಕನ್ನಡದ ಭಾಷೆಯಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಸಕಲಿಂಗ, ಸ್ತ್ರೀಲಿಂಗ, ನಪುಸಕಲಿಂಗ, ಸ್ತ್ರೀ ನಪುಸಕಲಿಂಗ, ನಪುಸಕಲಿಂಗ, ತ್ರಿವಿಧ ಲಿಂಗ, ವಿಶೇಷಾರ್ಥ ಲಿಂಗ ಮತ್ತು ಅವ್ಯಯ ಲಿಂಗ ಎಂಬುದಾಗಿ ಎನ್ನುತ್ತಾನೆ. ಆದರೆ ಕೇಶಿರಾಜನು ತನ್ನ ವ್ಯಾಕರಣ ಗ್ರಂಥದಲ್ಲಿ ಕೆಲವು 3 ಲಿಂಗಗಳನ್ನು ಮಾತ್ರ ಹೇಳದೆ ಅದಕ್ಕೆ ಇನ್ನೂ 6 ಲಿಂಗಗಳನ್ನು ಹೆಚ್ಚುವರಿಯಾಗಿ ಹೇಳುತ್ತಾನೆ. ಇದಾಗಿ ಇವನ ಕೃತಿಯಲ್ಲಿ ಎಲ್ಲದಕ್ಕೂ ಉದಾಹರಣೆಯನ್ನು ನಾವು ಕಾಣಬಹುದಾಗಿದೆ. ಮೊದಲನೇದು ಸ್ತ್ರೀಲಿಂಗ. ಸ್ತ್ರೀಲಿಂಗಕ್ಕೆ ಹರಸಿ ದೇವಿ, ಪುಲ್ಲಿಂಗ ಅರಸಂ ದೇವಂ, ನಪುಸಕಲಿಂಗ ಕನ್ನಡಿ ಕಳಸ, ಪೂ ನಪುಸಕಲಿಂಗ ರವಿ ಮೂಡುವುದು, ರವಿ ಮೂಡಿದಂ. ಸ್ತ್ರೀಲಿಂಗಕ್ಕೆ ಇವರ್ ಪುರುಷರ್, ಇವರ್ ಸ್ತ್ರೀಯರು. ನೆಕ್ಸ್ಟು ಸ್ತ್ರೀ ನಪುಸಕಲಿಂಗಕ್ಕೆ ಆ ಪೆಣಿ ಜಾಣಿ, ಆ ಪೆಣಿ ಬಂದದ್ದು, ಇವಳ್ ಈ ಥರ. ಮತ್ತು ತ್ರಿವಿಧ ಲಿಂಗಕ್ಕೆ ನೀ ನರಸಂ, ನೀ ನರಸಿ. ನೆಕ್ಸ್ಟು ವಿಶೇಷಾರ್ಥ ಲಿಂಗಕ್ಕೆ ಅಥವಾ ವಾಚ್ಯ ಲಿಂಗಕ್ಕೆ ಅಭಿಮಾನಿ, ದಾನಿ, ಸಾಧು. ಮತ್ತು ಅವ್ಯಯ ಲಿಂಗಕ್ಕೆ ಬೊಕ್ಕನೆ ಬಂದುಂ, ಬೊಕ್ಕನೆ ಬಂದಳ್, ಬೊಕ್ಕನೆ ಬಂದುದು. ಹೀಗೆ 9 ರೀತಿಯ ಲಿಂಗಗಳನ್ನು ಹೇಳುವ ಕೇಶಿರಾಜ ಮುಂದಿನ ಸೂತ್ರದಲ್ಲಿ ಪುರುಷರೇ ಪುಲ್ಲಿಂಗಂ, ಸ್ತ್ರೀಯರೇ ತಂ ಸ್ತ್ರೀಲಿಂಗ, ಮುಳಿದುವೆಲ್ಲವಂ ನೆಪ್ಪುಗಿರೆ ಸಲ್ಲಂ ಕನ್ನಡದೊಳ್ ಎಂದು ಬಿಡ್ತಾನೆ. ಅಂದರೆ ಪುರುಷರನ್ನು ಹೇಳುವ ಶಬ್ದಗಳು ಪುಲ್ಲಿಂಗಗಳು, ಸ್ತ್ರೀಯರನ್ನು ಹೇಳುವ ಶಬ್ದಗಳು ಸ್ತ್ರೀಲಿಂಗಗಳು, ಉಳಿದ ಲಿಂಗಗಳೆಲ್ಲವೂ ನಪುಸಕಲಿಂಗಗಳೆನ್ನುತ್ತಾನೆ. ಹೀಗೆ ಹೇಳಿದ ನಂತರ ಇಂತು ತಯಂತ್ರಯಂಗಳ್ ಕನ್ನಡದೊಳ್ ಪಿರಿದು ಪ್ರಸಿದ್ಧ ಮರ್ಗಿಪ್ಪು ಮಿಕ್ಕ ಲಿಂಗಗಳೆಲ್ಲವಂ ಕ್ವಂಚಿತ್ರಂ ಯೋಗಗಳು ಹೊಳ್ಳಿ ಎನ್ನುತ್ತಾನೆ. ಕೇಶಿರಾಜ ಹೇಳುವ ನವಲಿಂಗವಿಧವು ವಾಕ್ಯ ಸಂವಿಧಾನದ ರೀತಿಯಿಂದ ಸರಿಯೇ ಹೊರತು ಪದಾರ್ಥ ಸಂವಿಧಾನದ ರೀತಿಯಿಂದಲ್ಲ. 3 ಲಿಂಗಗಳೇ ಪ್ರಸಿದ್ಧ ಎಂಬುದು ಕೂಡ ಸಂಸ್ಕೃತದ ಲಿಂಗ ವಿವೇಕ್ಷಣೆಯೇ ಹೊರತು ಕನ್ನಡದಲ್ಲ. ಯಾವುದಾದರೂ ನಾಮಪದವನ್ನು ಪುಲ್ಲಿಂಗವೇ, ಸ್ತ್ರೀಲಿಂಗವೇ ಅಥವಾ ನಪುಸಕಲಿಂಗವೇ ಎಂದು ನಿರ್ಧರಿಸಲು ಎಲ್ಲಾ ಕಡೆಯಲ್ಲಿಯೂ ಪದ ಸಂವಿಧಾನ ರೀತಿಯಿಂದ ಸಾಧ್ಯವಿಲ್ಲ. ಕೇಶಿರಾಜ ನವವಿಧ ಲಿಂಗ ವಿಭಜನೆಯನ್ನು ಕೇವಲ ತಾತ್ವಿಕವಾಗಿ ತರದೆ ಪ್ರಯೋಗ ಉದಾಹರಣೆಗಳ ಸಮೇತವಾಗಿ ಕನ್ನಡಕ್ಕೆ ತಂದಿದ್ದರು. ಅವನಲ್ಲಿ ಶ್ರಮ ಸಾಮರ್ಥ್ಯಗಳು ವ್ಯಕ್ತವಾದರೂ ಲಿಂಗಂ 9 ತೆರಂ ಎಂಬುದು ಗೌರವಿಸಿಯೂ ಕೈಬಿಡಬೇಕಾಗುತ್ತದೆ. ಮುಂದೆ ನಾವು ಭಾಷಾ ವಿಜ್ಞಾನಿಗಳ ನಿಲುವನ್ನು ನೋಡೋಣ. ಆಧುನಿಕ ಭಾಷಾ ವಿಜ್ಞಾನಿಗಳು 3 ಲಿಂಗಗಳ ಅಗತ್ಯ ಕನ್ನಡಕ್ಕಿಲ್ಲ ಎನ್ನುತ್ತಾರೆ. ದ್ರಾವಿಡ ಭಾಷೆಯ ಲಿಂಗ ವಿವೇಕ್ಷಣೆ ಸಂಸ್ಕೃತ ಅನುಸರಣೆಯ ಲಿಂಗ ವಿವೇಚನೆಗಿಂತ ಸ್ವಲ್ಪ ಭಿನ್ನವಾಗಿಯೇ ಇದೆ. ಆದರೆ ಇಲ್ಲಿ ಬುದ್ಧಿಯನ್ನಾಧರಿಸಿದಂತೆ ಲಿಂಗ ವಿವೇಕ್ಷಣೆ ನಡೆಯುತ್ತದೆ. ತೆಲುಗಿನಲ್ಲಿ ಮಹತ್, ಅಹಮತ್ ಎಂದು, ಕನ್ನಡದಲ್ಲಿ ಸಬುದಿಕ, ಹಬುದಿಕ ಎಂದು ಇದನ್ನು ಕರೆಯುತ್ತಾರೆ. ಇದರ ನಕ್ಷೆಯನ್ನು ನಾವು ಕಾಣ್ಬೋದು. ಮೊದಲು ಕನ್ನಡ ಭಾಷೆಯ ಲಿಂಗ ವಿವೇಕ್ಷಣೆ, ನಂತರ ಸಬುದಿಕ ಅಂದರೆ ಬುದ್ಧಿ ಇರುವವರು, ಅಸಬುದಿಕ ಅಂದರೆ ಬುದ್ಧಿ ಇಲ್ಲದವರು. ಸಬುದಿಕ ಅದರಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಕಾಣ್ತೇವೆ, ಅಬುದಿಕ ಇದರಲ್ಲಿ ಬುದ್ಧಿ ಇಲ್ಲದವರು ನಪುಸಕಲಿಂಗ ಕಾಣ್ತೇವೆ. ಹಾಗೆ ಸಂಸ್ಕೃತವು ಲಿಂಗ ವಿವೇಕ್ಷಣೆಯಲ್ಲಿ ಶಬ್ದವನ್ನು ಅನುಸರಿಸಿದರೆ ಕನ್ನಡವು ಅರ್ಥವನ್ನು ಅನುಸರಿಸುತ್ತದೆ. ನದಿ ಎಂಬುದು ಸಂಸ್ಕೃತದಲ್ಲಿ ಸ್ತ್ರೀಲಿಂಗವಾದರೆ ಕನ್ನಡದಲ್ಲಿ ಅದು ನಪುಸಕಲಿಂಗವಾಗುತ್ತದೆ. ಹೀಗೆ ಸಂಸ್ಕೃತದಲ್ಲಿ ಒಂದೇ ಅರ್ಥವನ್ನು ಕೊಡುವ 3 ಶಬ್ದಗಳು 3 ಲಿಂಗಗಳಾಗಿವೆ. ಉದಾಹರಣೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಸಕಲಿಂಗ. ಈ ರೀತಿಯಾಗಿ ದ್ರಾವಿಡ ಭಾಷೆಗಳ ಲಿಂಗ ವ್ಯವಸ್ಥೆಯು ಸ್ವಾತಂತ್ರ್ಯ
ಸಮರ್ಪಕ ಮತ್ತು ಸಂಸ್ಕೃತದಿಂದ ಪ್ರತ್ಯೇಕವಾಗಿದೆ. ಕೇಶಿರಾಜನ ಲಿಂಗ ವಿವೇಕ್ಷಣೆಯು ತಪ್ಪಾದ ಅನುಸರಣೆಯ ಫಲದಿಂದ ಹೇಳಲು ವಿಷಾದವಾಗುತ್ತದೆ. ಕನ್ನಡ ಭಾಷೆಯ ಪ್ರಮುಖ ಲಕ್ಷಣಗಳಲ್ಲಿ ಅದರ ಲಿಂಗ ವ್ಯವಸ್ಥೆಯು ಒಂದು ಪ್ರಮುಖ ಅಂಶವಾಗಿ ಪರಿಗಣಿಸುತ್ತದೆ. ಹೀಗೆ ನಾವು ಲಿಂಗ ವ್ಯವಸ್ಥೆಯ ಕೇಶಿರಾಜನ ನಿಲುವನ್ನು ಕಾಣ್ತೇವೆ.